ಪಬ್ಲಿಕ್ ಅವೇರ್ನೆಸ್ಗೋಸ್ಕರ ನಾನಿದು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಇದರಲ್ಲಿ ಏನಾದರೂ ತಪ್ಪು ಏನಾದರೂ ಇದ್ದರೆ ನಮಗೆ ಯಾಕಂದರೆ ಪ್ರೊಸೀಜರ್ ಗೊತ್ತಿಲ್ಲ, ಸೊ ಅದಕ್ಕೋಸ್ಕರ ನಾನು ಇದು ತಂದಿದ್ದೀನಿ. ಸೊ ದಯವಿಟ್ಟು ಅದು ಕ್ಷಮಿಸಿ, ನಮಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಸೊ ಇದು ಆ್ಯಕ್ಚುಲಿ ಇದು ನಿಮ್ಮ ಹೆಸರು, ನೀವು ಯಾರು ಅಂತ ಹೇಳಿ ಸ್ಟಾರ್ಟ್ ಮಾಡಿ. ನನ್ನ ಹೆಸರು ಡಾಕ್ಟರ್ ಮೊಹಮ್ಮದ್ ಸೈಫುದ್ದೀನ್ ಖಾನ್ ಅಂತ. ನಾನು ನ್ಯಾಷನಲ್ ಮೈನಾರಿಟಿ ವೆಲ್ಫೇರ್ ಕೌನ್ಸಿಲಲ್ಲಿ ಪ್ರೆಸಿಡೆಂಟ್ ಆಗಿದ್ದೀನಿ. ನಾವು ಎಲ್ಲರಿಗೆ ಅಲ್ಲಿ ನಮ್ಮ ಆಫೀಸ್ನಲ್ಲಿ ಕೌನ್ಸಿಲಿಂಗ್ ಮಾಡ್ತೀವಿ. ನಾವು ಎಜುಕೇಷನ್ ರಿಲೇಟೆಡ್ ಮತ್ತು ಮೆಡಿಕಲ್ ರಿಲೇಟೆಡ್ ಮತ್ತು ಇದು ಯಾರಾದರೂ ಜಗಳ ಇರೋದಾದರೆ ಗಂಡ ಹೆಂಡತಿ ಇರೋದು ಅದೆಲ್ಲ ಕೌನ್ಸಿಲಿಂಗ್ ಮಾಡೋದು ಇದರಲ್ಲಿ. ಸೊ ಅದಕ್ಕೋಸ್ಕರ ನಮಗೆ ಪಬ್ಲಿಕ್ ಕಾಂಟ್ಯಾಕ್ಟ್ಸ್ ಜಾಸ್ತಿ ಇದೆ ಅಂತ ನಾವು ಇದರಲ್ಲಿ ನಾವು ಕೈ ಹಾಕಿದ್ದೀವಿ. ಸೊ ಇದರಲ್ಲಿ ಅಂದರೆ ನಮಗೆ ಈ ಥರ ಮೋಸ ಆಗಿದೆ. ಸೊ ಅದಕ್ಕೋಸ್ಕರ ನಾವು ಇದು ಇಷ್ಟು ವರ್ಷ ವೇಟ್ ಮಾಡಿಬಿಟ್ಟು ಆದ್ರೂ ಅವರು ಇದು ಮಾಡಿದಕ್ಕೋಸ್ಕರ ನಾವು ಇದು ಪ್ರೆಸ್ ಮೀಟ್ನಲ್ಲಿ ಹೋಗ್ಬಿಟ್ಟು ಪಬ್ಲಿಕ್ಗೆ ಅವೇರ್ನೆಸ್ ಕೊಡೋಣ ಅಂತ ನಾವು ಇಲ್ಲಿ ಬಂದು ಸೇರಿದ್ವಿ. ನನ್ನ ಇದು ಆ್ಯಕ್ಚುಲಿ ಇದು ರಾಜೀವ್ ಗಾಂಧಿ ವಸತಿ ಯೋಜನಾ ಅಂತ ಇದು ಸಿದ್ದರಾಮಯ್ಯ ಅವರು ಇದು ಮಾಡಿದಾರಲ್ಲ ಅದ್ರ ಬಗ್ಗೆ ಇದು 2017ನಲ್ಲಿ ನಮ್ಮ ಇವರು ನೌಶಾದ್ ಅಂತ ಇದ್ರು ನಮ್ಮ ಸ್ನೇಹಿತರು. ಅವರು ಆನಂದರಾವ್ಗೆ ಸನ್ ಆಫ್ ಸತ್ಯನಾರಾಯಣ ರಾವ್ ರಿಯಲ್ ಎಸ್ಟೇಟ್ ಏಜೆಂಟ್ ಅವರು, ಅವರಿಗೆ ನಮಗೆ ಕುಮ್ಮಿಗೂಡಿನಲ್ಲಿ ಪಂಚಾಯತ್ ಆಫೀಸರ್ PA ಅಂತ ಹೇಳ್ಬಿಟ್ಟು ಇವರು ನೌಶಾದ್ ಅವರು ಅವರಿಗೆ ಭೇಟಿ ಮಾಡಿಸಿದ್ರು. ಅದ ನಂತರ ಸೇಮ್ ಇಯರ್ ಅದೇ ಸೇಮ್ ನೆಕ್ಸ್ಟ್ ಡೇನೇ ಏನು ಮಾಡಿಬಿಟ್ಟು ಇವರು ಆನಂದ್ ಅವರು ತಮ್ಮ ಆಫೀಸರ್ಗೆ ಭೇಟಿ ಮಾಡಿಸಿ ಅಂತ ಹೇಳಿದ್ದಕ್ಕೆ ಅವ್ರು ಕರ್ಕೊಂಡು ಹೋಗ್ಬಿಟ್ಟು ಪಂಚಾಯತ್ ಆಫೀಸ್ ಕುಮ್ಮಿಗೂಡು ಪಂಚಾಯತ್ ಆಫೀಸ್ನಲ್ಲಿ DP ಕೃಷ್ಣಮೂರ್ತಿ ಸನ್ ಆಫ್ ಲೇಟ್ ಪಾಪಣ್ಣ ಅವರು ಅಧ್ಯಕ್ಷರು ಅಂತ ಪಂಚಾಯತ್ ಆಫೀಸ್ನಲ್ಲಿ ಕುಮ್ಮಿಗೂಡಿನಲ್ಲಿ ನಮಗೆ ಅಲ್ಲಿ ಅವರು ಅಧ್ಯಕ್ಷರ ಸೀಟ್ನಲ್ಲಿ ಕೂತಿದ್ರು, ನಮಗೆ ಭೇಟಿ ಮಾಡಿಸಿದ್ರು. ಆಮೇಲೆ ಅವರನ್ನೇ ಕೃಷ್ಣಮೂರ್ತಿ ಅವರನ್ನು ನಾನೇ ಇಲ್ಲಿ ಅಧ್ಯಕ್ಷರು ಅಂತ ಹೇಳ್ಬಿಟ್ಟು ಅವರು ಅವ್ರಿಗೆ ಇಂಟ್ರೊಡಕ್ಷನ್ ಮಾಡಿಸಿದ್ರು. ಸೊ ನಾವು ವೆರಿಫೈ ಮಾಡಕ್ಕೆ ಹೋಗಿದ್ದಕ್ಕೆ ನಮಗೆ ವೆರಿಫಿಕೇಶನ್ ಆಯಿತು, ಅಲ್ಲಿ ಹೌದು ಇವರೇ ಅಧ್ಯಕ್ಷರು ಅಂತ ಹೇಳಿದ್ರೆ ಅಧ್ಯಕ್ಷ ಸೀಟ್ನಲ್ಲಿ ಕೂತಿದ್ರೆ ಅವರೇ ಅಧ್ಯಕ್ಷರು ಅಂತ ನಾವು ಇದು ಮಾಡ್ಬೋದು. ಆಮೇಲೆ ಸ್ಟಾಫ್ ಕೇಳಿದ್ರೆ ಹೌದು ಇವರೇ ಅಧ್ಯಕ್ಷರು ಅಂತ ಹೇಳಿದ್ರು ನಮಗೆ. ಆಮೇಲೆ DP ಕೃಷ್ಣ ಅವರು ಒಂದು ಏನು ಮಾಡೋದು, ನಾನು ಅಧ್ಯಕ್ಷರು ಪಂಚಾಯತ್ ಆಫೀಸರ್, ನಾನು 20-30 ಸೈಟ್ಸ್ ನಾನು ಅಲಾಟ್ ಮಾಡ್ತೀನಿ ನಮ್ಮ ಕಡೆಯಿಂದ ಗೌರ್ಮೆಂಟ್ ಕೋಟಾನಲ್ಲಿ ಈ ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ. ಇದು ಒಂದು ಸೈಟ್ಗಳು, ಇದು ಕಂಬಿಪುರ ವಿಲೇಜ್ ಇದೆಲ್ಲ ಒಳಗಡೆ 1 ಲಕ್ಷ ಮನೆ ಅಂತ ಅದು ಸೈಟ್ಗಳು ನಾವು ಇದು ಮಾಡ್ತೀವಿ, ನಿಮಗೆ ಅಲಾಟ್ಸ್ ಮಾಡ್ತೀವಿ. ಯಾಕಂದರೆ ನಿಮಗೆ ಕಾಂಟ್ರಾಕ್ಟ್ಸ್ ಇದೆಲ್ಲ ಬಡವರು ಯಾರಾಗಲ್ಲ ನಾವು ಅವ್ರಿಗೆ ಅಲಾಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಪಂಚಾಯತ್ ಆಫೀಸ್ನಲ್ಲಿ ನಿಮಗೆ ಫಾರ್ಮಾಲಿಟೀಸ್ ಏನೇನು ನಿಮಗೆ ಇದು ಮಾಡುತ್ತೆ ನಮ್ಮ PA ನಿಮಗೆ ತಿಳಿಸ್ತಾರಲ್ಲಿ ಅಂತ ಹೇಳಿದ್ರು ನಮಗೆ. ಆಮೇಲೆ ಆನಂದ್ರವರು ಏನು ಮಾಡಿದ್ರು, ನಮಗೆ ಆಚೆ ಬಂದುಬಿಟ್ಟು ಸರ್ ಒಂದೊಂದು ಸೈಟ್ಗೆ ನಿಮಗೆ 1,15,000 ರೂಪಾಯಿ ಆಗುತ್ತೆ, ರಿಜಿಸ್ಟ್ರೇಷನ್ ಚಾರ್ಜಸ್ ಎಕ್ಸ್ಟ್ರಾ 35,000 ರುಪೀಸ್ ಆಗುತ್ತೆ, ಟೋಟಲ್ 1,50,000 ರೂಪಾಯಿ ಆಗುತ್ತೆ ಅಂತ ಹೇಳಿದ್ರು ನಮಗೆ. ಹೇಳಿಬಿಟ್ಟು ಆಮೇಲೆ 1,15,000 ಅಂತ ಹೇಳಿಬಿಟ್ಟು ಇನ್ಕ್ಲೂಡಿಂಗ್ ರಿಜಿಸ್ಟ್ರೇಷನ್ 1,50,000 ಅಂತ ಹೇಳಿದ್ರು. ಆಮೇಲೆ ಅವರು ನಮಗೆ ಒಂದು ಅಪ್ಲಿಕೇಶನ್ ಕೊಟ್ಟಿದ್ರು, ಅದು ಅಪ್ಲಿಕೇಶನ್ ಇಲ್ಲಿದೆ. ನೋಡಿ, ಇದು ಒಂದು ಅಪ್ಲಿಕೇಶನ್ ಕೊಟ್ಟಿದ್ರು. ಇದರಲ್ಲಿ ಆಶ್ರಯ ಯೋಜನೆ ಉಚಿತ ನಿಶುಲ್ಕ ಅರ್ಜಿ ಅಂತ ಇದೆ. ಇದು ಅಪ್ಲಿಕೇಶನ್ ಫಿಲ್ ಮಾಡಿಬಿಟ್ಟು ಎಲ್ಲರಿಗೂ ಇದು ಮಾಡಿ ಅಂತ ಹೇಳಿದ್ರು. ಆಮೇಲೆ ನೋಡಿ, ಅದು ಸೈಟ್ ತೋರಿಸಿದ್ದು, ಅಲ್ಲಿ ಒಂದು ಬೋರ್ಡ್ ಇದೆ, ಗೌರ್ಮೆಂಟ್ ಬೋರ್ಡ್ ಇದೆ. ಆ ಗೌರ್ಮೆಂಟ್ ಬೋರ್ಡ್ ಇದೆಲ್ಲ ಇದರಲ್ಲಿ ಕರ್ನಾಟಕ ಸರ್ಕಾರ ಬೆಂಗಳೂರು ನಿಲ್ದಾಣ ಜಿಲ್ಲಾಧೀನ ದಕ್ಷಿಣ ತಾಲೂಕು ಕುಮ್ಲಗೂಡು ಗ್ರಾಮ ಪಂಚಾಯತಿ ಕಂಬಿಪುರ ಗ್ರಾಮದ ಸರ್ವೆ ನಂಬರ್ 43 ಜಮೀನನ್ನು ರಾಜೀವ್ ಗಾಂಧಿ ವಸತಿ ಬಡಾವಣೆಗೆ ವೀಕ್ಷಿಸಲಾಗಿದೆ ಅಂತ ಇಲ್ಲಿ ಬೋರ್ಡ್ ಇದೆ. ಮತ್ತೆ ಈ ಥರ ಮನೆಯನ್ನು ಕಟ್ಕೊಡ್ತೀನಿ ಅಂತ ಇದು ಫೋಟೋ ಇದು ಮಾಡಿದ್ರು. ಆಮೇಲೆ ಕರ್ಕೊಂಡು ಹೋಗಿದ್ರು ನಮ್ಮ ಜಾಗಕ್ಕೆ, ಈ ಜಾಗಕ್ಕೆ ಯಾರು ಇವರು ಆನಂದರಾವ್ ಕರ್ಕೊಂಡು ಹೋಗ್ಬಿಟ್ಟು ಅದೆಲ್ಲ ತೋರಿಸಿದ್ರು ನಮಗೆ. ಆಮೇಲೆ ನಾನು ಬೋರ್ಡ್ ನೋಡಿಬಿಟ್ಟು ಆ ಬೋರ್ಡ್ನು ಇದೆ ಅಲ್ಲ, ನಮಗೂ ಸ್ವಲ್ಪ ಇದಾಯಿತು, ಹೌದು ಇವರು ಕೊಡ್ತಾ ಹೋಗೋದು ನಿಜಾನೇ. ಅಂದರೆ ಬೋರ್ಡ್ನು ತೋರಿಸ್ತಾ ಇದ್ದಾರೆ, ಪಂಚಾಯತ್ ಆಫೀಸರ್ನು ಭೇಟಿ ಮಾಡಿಸಿದ್ದಾರೆ ಏನಂತ ನಮಗೆ ವಿಶ್ವಾಸ ಆಯಿತು. ವಿಶ್ವಾಸ ಆಗಿಬಿಟ್ಟು ನಾನು ಜನರಿಗೆ ಸೇರೋದು ಇದು ಪ್ರಮೋಟ್ ಮಾಡೋದು ಶುರು ಮಾಡಿಬಿಟ್ಟೆ. ನಾನು ಫ್ರಮ್ ದ ಸೇಮ್ ಇಯರ್ 2000 ಸ್ಟಾರ್ಟ್ ಪ್ರಮೋಟಿಂಗ್, ಅವ್ರಿಗೆ ಎಲ್ಲ ಪ್ರಮೋಟ್ ಮಾಡೋದು ಶುರು ಮಾಡಿಬಿಟ್ಟೆ ನಾನು. 2017ನಲ್ಲಿ 2017ಇಂದ ಟೋಟಲ್ ಇದು 2022ವರೆಗೂ ಇವರು ಅಪ್ಲಿಕೇಶನ್ಸ್ ತೊಗೊಳ್ತಾ ಇದ್ರು ನಮ್ಮ ಹತ್ರ. ಸೊ ಸ್ಟಾರ್ಟೆಡ್ 2017ನಲ್ಲಿ.
ಸೊ ಅಮೌಂಟ್ ಫಸ್ಟ್ ಇವರು ಆನಂದ್ ರಾವ್ ಏನು ಹೇಳಿದ್ರು, ಸರ್ ಅಡ್ವಾನ್ಸ್ ಆಗಿ ನಮಗೆ 40,000 ರೂಪಾಯಿ ಕೊಡಬೇಕು ಒಬ್ಬೊಬ್ರಿಗೆ ಅಂತ 40,000 ರೂಪಾಯಿ ತಗೊಂಡ್ಬಿಟ್ಟು ಅವರು ನಮಗೆ ಇದು ಮಾಡಿದ್ರು ಬೈ ಕ್ಯಾಶ್. ಮತ್ತೆ ಇವರು ತಮ್ಮ ಇದ್ದಾರೆ ಸತೀಶ್ ಅಂತ, ನಮ್ಮ ಹತ್ರ ಅಕೌಂಟ್ ಇಲ್ಲ ಸರ್, ಇದೆಲ್ಲ ನಾವು ಹಿಂಗೆ ಕೊಡೋಕ್ಕಾಗಲ್ಲ, ಯಾಕಂದರೆ ಗೌರ್ಮೆಂಟ್ ಕೊಟ್ಟಾನಲ್ಲಿ ಕೊಡ್ತಾ ಇರೋದು, ನೀವು ಡೈರೆಕ್ಟ್ ಇದು ಪೇಮೆಂಟ್ ಮಾಡೋಂಗಿಲ್ಲ, ಸೊ ಏನಿದ್ರು ಕ್ಯಾಶ್ ಮುಖಾಂತರನೇ ಮಾಡಬೇಕು, ಯಾಕಂದರೆ ನಮಗೆ ಇವರು MLA ಸೋಮಶೇಖರ್ ಅವರು ಮತ್ತು ಇವರು ಬಿಲ್ ಕಲೆಕ್ಟರ್ಸ್ ಮತ್ತು ನಮ್ಮ ಇನ್ನೊಬ್ಬರು ಪಂಚಾಯತ್ ಆಫೀಸರೆಲ್ಲ ಸೇರಿಬಿಟ್ಟು ನಿಮಗೆ ಕೊಡ್ತಾ ಇರೋದು ಅಂತ ಹೇಳಿದ್ರು. ಇವರು ಹೇಳ್ಬಿಟ್ಟು 40,000 ರುಪೀಸ್ ಇವರು ತೊಗೊಂಡ್ರು. ಆಮೇಲೆ ಇದು 4 ವರ್ಷ ಆದಮೇಲೆ ಏನು ಮಾಡಿದ್ರು, ತಿರ್ಗಾ ಸರ್ ಅದು ರೆಸಿಪ್ಟ್ಗಳು ಬಂದ್ಬಿಟ್ಟಿದೆ, ಆ ರೆಸಿಪ್ಟ್ಗಳಿಗೂ 15,000 ರೂಪಾಯಿ ನೀವು ಕೊಡಬೇಕು ತಿರ್ಗಾ ಅಂತ ಹೇಳಿದ್ರು. ಆಮೇಲೆ ತಿರ್ಗಾ 67 ಜನದ್ದು ತಿರ್ಗಾ ನಾವು ರೆಸಿಪ್ಟು 15,000 ರೂಪಾಯಿ ಕೊಟ್ಟಿವಿ ಅವ್ರಿಗೆ ಎಲ್ಲರೂ. ಒಂದೇ ಸರಿಗೆ ನೀವು 67 ಜನ ಮಾಡಿದ್ರಾ? ಇಲ್ಲ ಸರ್, ನಾನು ಹೇಳ್ತಿದ್ದಿಲ್ಲ, 2017 ಇಂದ 2022 ವರೆಗೆ ಜನವರಿ ಟೋಟಲ್ 67 ಜನ. ಆಮೇಲೆ ಅವರು ಈ ರೆಸಿಪ್ಟ್ ಕೊಡೋ ಟೈಮ್ನಲ್ಲಿ ಎಲ್ಲರೂ 15,000 ರೂಪಾಯಿ ಎಕ್ಸ್ಟ್ರಾ ತಗೊಂಡ್ಬಿಟ್ಟು ಆಮೇಲೆ ತಿರ್ಗಾ ಏನು ಮಾಡಿದ್ರು, ಇದೆಲ್ಲ ಪ್ರೊಸೆಸ್ ಕಂಪ್ಲೀಟ್ ಆಗ್ತಾ ಇದೆ, ಸೊ ಅದಕ್ಕೋಸ್ಕರ ಇನ್ನು ನೀವು ನಾನು ಹೇಳಿದೆಲ್ಲ 1,15,000 ಆಗುತ್ತಂತ. ಸೊ ಆ ಪ್ರಕಾರ ಟೋಟಲ್ ಇವಾಗ ನೀವು ಕೊಟ್ಟಿರೋ ನಮಗೆ 55,000 ರೂಪಾಯಿನೇ, ಇನ್ನು 60,000 ರೂಪಾಯಿ ಕೊಡಬೇಕು ಅಂತ ಹೇಳಿಬಿಟ್ಟು ನಮಗೆ ತಿರ್ಗಾ ಇದು ಮಾಡಿ ಕೇಳಿದ್ರು. ಸೊ ತಿರ್ಗಾ ಎಲ್ಲರ ಹತ್ರ ನಾನು 60,000 ರೂಪಾಯಿ ಇಸ್ಕೊಂಡ್ಬಿಟ್ಟು ಅವ್ರಿಗೆ ಕೊಟ್ಟೆ. ನಾನು ಕೊಟ್ಟಿದ್ದಕ್ಕೆ ಆಮೇಲೆ 2021ನಲ್ಲಿ ನಮ್ಮ ಆಫೀಸ್ನಲ್ಲಿನೇ ಇವರು ಮೀಟಿಂಗ್ ಇದು ಮಾಡಿದ್ರು, ಪಬ್ಲಿಕ್ ಮೀಟಿಂಗ್ ಮಾಡಿದ್ರು. ನಾನು ಹೇಳಿದೆ ನೋಡಿ ಎಲ್ಲರೂ ನನಗೆ ಕೇಳ್ತಾ ಇದ್ದಾರೆ, ಯಾಕಂದರೆ 2017 ಇಂದ 2021 ಆಗಿಬಿಟ್ಟಿದೆ, ಎಲ್ಲರೂ ನನಗೆ ಕೇಳ್ತಾ ಇದ್ದಾರೆ ಏನು ಉತ್ತರ ಕೊಡಬೇಕು, ನೀವು ಏನೇನು ಹೇಳ್ತಾ ಇದ್ದಾರೆ, ಇವತ್ತಾಗುತ್ತೆ ನಾಳೆ ಆಗುತ್ತೆ, ಇವತ್ತಾಗುತ್ತೆ ನಾಳೆ ಅಂತ ಹೇಳ್ತಾರೆ ಅಂದರು. ಎಲ್ಲರೂ ಪಬ್ಲಿಕ್ಗೆ ನಾನು ಆನ್ಸರ್ ಮಾಡ್ತಾ ಇದ್ದೀನಿ, ಏನು ಆನ್ಸರ್ ಒಂದು ದಿವಸ ಬನ್ನಿ ನಮ್ಮ ಆಫೀಸ್ನಲ್ಲಿ ಬಂದು ಒಂದು ಮೀಟಿಂಗ್ ಕೊಡಿಸಿ, ನೀವೇನೆ ನಿಮಗೂ ಭೇಟಿ ಮಾಡೋ ಥರ ಆಗುತ್ತೆ ಅಂತ ಹೇಳಿದ್ದಕ್ಕೆ ಬಂದಿದ್ರು. 2021ನಲ್ಲಿ ಇವರು ಪಬ್ಲಿಕ್ ಮೀಟಿಂಗ್ಗೆ ಜನವರಿನಲ್ಲಿ ಬಂದಿದ್ರು ನಮ್ಮ ಆಫೀಸ್ಗೆ. ಬಂದ್ಬಿಟ್ಟು ಪಬ್ಲಿಕ್ ಮೀಟಿಂಗ್ ಮಾಡಿಬಿಟ್ಟು ಏನು ಹೇಳಿದ್ರು ಅಂದರೆ, ಸೆಪ್ಟೆಂಬರ್ 2022 ಒಳಗಡೆ ನಿಮಗೆ ಏನೇನಿದೆ ನಾನು ನಿಮಗೆ ಕೊಟ್ಬಿಡ್ತೀನಿ, ಅದೆಲ್ಲ ಅಲಾಟ್ ಮಾಡಿಸ್ಬಿಡ್ತೀನಿ ಅಂತ ಹೇಳಿದ್ರು ನಮಗೆ. ಆಮೇಲೆ 2022 ನಲ್ಲಿ 20ನೇ ತಾರೀಕು ಏಪ್ರಿಲ್ 2020ನಲ್ಲಿ ನಮಗೆ ಇದು ರೆಸಿಪ್ಟ್ಸ್ ಎಲ್ಲ ಫೇಕ್ ಅಂತ ಗೊತ್ತಾಯಿತು. ಯಾವಾಗ ಅಂದರೆ ಇವರು ಕುಂಬ್ಳೂರು ಪೊಲೀಸ್ ಸ್ಟೇಷನ್ನಿಂದ ಒಬ್ಬರು ASI ಬಂದಿದ್ರು ನಮ್ಮ ಆಫೀಸ್ಗೆ. ಬಂದ್ಬಿಟ್ಟು ನಮ್ಮ ಹತ್ರ ಒಬ್ಬರು 10 ಇದು ಸೈಟ್ಸ್ ತಗೊಂಡಿದ್ದಾರೆ, ಅವರು ಸಂದಿಲ್ ರಾಜ್ ಅಂತ, ಅವರು ನಮ್ಮ ಹತ್ರ 10 ಸೈಟ್ನು ಹಾಕಿದ್ರು. ಅವರು ಏನು ಮಾಡಿದ್ರು, ಅವ್ರು 3 ಜನಕ್ಕೆ ಇವರು ಆನ್ಸರೇ ಮಾಡಿಲ್ಲ ಅದಕ್ಕೋಸ್ಕರ, ಯಾಕಂದರೆ ಇಲ್ಲಿ ನಾಳೆ ಅಂತ ಇವ್ರು ಹೇಳ್ತಾರಲ್ಲ, ಆನ್ಸರ್ ಮಾಡಿದಕ್ಕೋಸ್ಕರ ಅವ್ರೇನು ಮಾಡಿಬಿಟ್ರು, ಅವರು ಡೈರೆಕ್ಟ್ ಪಂಚಾಯತ್ ಆಫೀಸ್ ಅವ್ರಿಗೆ ಹೋಗಿದ್ದಾರೆ. ಅಲ್ಲಿ ಪಂಚಾಯತ್ ಆಫೀಸ್ನಲ್ಲಿ POD ಹೇಳಿದ್ದಾರೆ ಇದೆಲ್ಲ ಡೂಪ್ಲಿಕೇಟು, ಇದು ಫೇಕ್, ಈ ಥರ ಯಾವುದೂ ನಾವು ಕೊಡ್ತಾ ಇಲ್ಲ ಅಂತ. ಸೊ ಅವರು ಹೋಗ್ಬಿಟ್ಟು ಕುಂಬ್ಳೂರು ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. POD ಅವರು, ಪಂಚಾಯತ್ ಆಫೀಸ್ POD ಅವರು ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಆ ಕಂಪ್ಲೇಂಟ್ ಇದು ಮಾಡಿಬಿಟ್ಟು ಇವರು ASI ಇವರು ನಮ್ಮ ಆಫೀಸಿಗೆ ಬಂದ್ಬಿಟ್ಟು ನಮಗೆ ಈ ಥರ ಹೇಳಿದ್ರು, ಈ ಥರ ಆಗಿದೆ ಡಾಕ್ಟ್ರೆ, ಈ ಥರ ಆಗಿದೆ, ನೀವು ಬರಬೇಕು, ನಿಮಗೆ ಇನ್ನೂ ಉತ್ತರ ಕೊಡೋಕ್ಕೆ ಏನೇನಿದೆ ಸ್ಟೇಟ್ಮೆಂಟ್ ನೀವು ಕೊಡಿ, ನೋಡಿ ಈ ಥರ ಅಮಾಯಕರಿಗೆಲ್ಲ ಈ ಥರ ತೊಂದರೆ ಆಗುತ್ತೆ, ನೀವು ಮಾಡಿದ್ರಿ ಅಂತ ಹೇಳಿದ್ರು. ನಮಗೆ ಕರ್ಕೊಂಡು ಹೋಗಿದ್ರು ಕುಂಬಳಗೂಡು ಆಫೀಸಿನ ಇದರಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ. ಆ ಕಂಪ್ಲೇಂಟು ಇದು ಕಾಪಿ ಇದೆ. ನಾನು ಹೇಳಿದೆ ಅವ್ರಿಗೆ, ಆಯಿತು ಸರ್ ನಾನು ಕೋಆಪ್ರೇಟ್ ಮಾಡ್ತೀನಿ, ಯಾಕಂದರೆ ಇದರಲ್ಲಿ ನಾನು 1 ಪೈಸಾನು ತಗೊಂಡಿಲ್ಲ, ಇನ್ನು ನೀಶಂದೆಲ್ಲ ಇದಿದೆ, ನಾನು ಏನು ಪಬ್ಲಿಕ್ಗೆ ಇದಾಗುತ್ತೆ ಬಡವರಿಗೆ ಇದಾಗುತ್ತೆ ಅಂತ ನಾನು ಇಲ್ಲಿ ಇದು ಕೌನ್ಸಿಲಿಂಗ್ ಮಾಡೋದು. ಅದೇ ಥರ ಇದು ಮಾಡಿಬಿಟ್ಟು ನಾನು ಮಾಡಿದ್ದೀನಿ, ದಯವಿಟ್ಟು ನಾನು ಬರ್ತೀನಿ, ನಾನು ಕೋಆಪ್ರೇಟ್ ಮಾಡ್ತೀನಿ ಅಂತ ಬಿಟ್ಟು ಅವ್ರಿಗೆ ಕೋಆಪ್ರೇಟ್ ಮಾಡಿದೆ. 4 ದಿವಸನೂ ಅಲ್ಲೇ ಪೊಲೀಸ್ ಸ್ಟೇಷನ್ನಲ್ಲಿನೇ ಇದ್ದೆ ನಾನು. ಪೂರ್ತಿ ದಿವಸ ರಂಜಾನ್ ಬೇರೆ ನಡೀತಾ ಇತ್ತು, ಉಪವಾಸ ಬೇರೆ ಇದ್ದೆ. ಅವರೇ ಪಾಪ ನಮಗೆ ಉಪವಾಸ ಇದು ಮಾಡೋಕ್ಕೆ ಕ್ಲೋಸ್ ಮಾಡೋಕ್ಕೆಲ್ಲ ನಮಗೆ ಕರ್ಕೊಂಡು ಹೋಗಿದ್ದು. ಇನ್ಸ್ಪೆಕ್ಟ್ರ್ ASI ಅಣ್ಣಯ್ಯ ಜೊತೆ. ಆಮೇಲೆ ನಮ್ಮ ಪೊಲೀಸ್ ಸ್ಟೇಷನ್ ಹೋಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ನೋಡಿದ್ರೆ ಬರೀ 4 ಜನ ಮಾತ್ರ, 67 ಜನನಲ್ಲಿ ಬರೀ 4 ಜನ ಮಾತ್ರ ಅಲ್ಲಿ ಪಂಚಾಯತ್ ಆಫೀಸ್ನಲ್ಲಿ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ರಲ್ಲ, ಆ 4 ಜನ ಮಾತ್ರ ಅಲ್ಲಿ ಕಂಪ್ಲೇಂಟ್ ಆಗಿತ್ತು. ಸೊ ಅದಕ್ಕೋಸ್ಕರ ಇವನು ಹೇಳಿದ್ರು, ಅಲ್ಲಿನೂ ನಮಗೆ 1 ಟ್ರಿಕ್ ಯೂಸ್ ಮಾಡಿದ್ರು ಇವರು ಕೃಷ್ಣಮೂರ್ತಿ ಮತ್ತು ಆನಂದ್ ಅವರು. ಸರ್ ನೋಡಿ, ಇಲ್ಲಿ 4 ಜನದ ಮಾತ್ರ ಎಂಟ್ರಿ ಆಗಿದೆ, ಮಿಕ್ಕಿದ ಜನದ್ದು ನೀವು ಇಲ್ಲಿ ಏನು ಹೇಳಬೇಡಿ, ಯಾಕಂದರೆ ಇವ್ರು 4 ಜನದ್ದು ನಾನು ಇಲ್ಲಿ ಅಮೌಂಟ್ ಏನಿದೆ ಸೆಟಲ್ ಮಾಡಿಬಿಡ್ತೀನಿ, ಮಿಕ್ಕಿದ್ದು 67 ಜನನೂ ಇಲ್ಲಿ ಏನಾದರೂ ನೀವು ಹೇಳಿಬಿಟ್ರೆ 67 ಜನನೂ ಇವ್ರ ಕಾಸು ಇಸ್ಕೊಂಡ್ಬಿಟ್ಟು ಪೊಲೀಸ್ ಅವರು ತಿರ್ಗಾ
ನಮಗೆ ಕೊಡಲ್ಲ, ಅವ್ರು ರಿಟರ್ನ್ ಕೊಡಲ್ಲ, ನಿಮಗೂ ನಾನು ಆಮೇಲೆ ಏನೋ ಇವಾಗ ಸದ್ಯಕ್ಕೆ ಆಲ್ರೆಡಿ ಕಂಪ್ಲೇಂಟ್ ಆಗಿದೆ ನಮ್ಮ ಮೇಲೆ. ನಾವು ಏನಾದರೂ ಜೈಲು ಹೋಗ್ಬಿಟ್ಟು ತಿರ್ಗಾ ಬಂದರೆ, ನಾವು ರಿಟರ್ನ್ ಬಂದರೆ ನಿಮಗೂ ಕೊಡೋಕ್ಕೂ ನಮಗೆ ಏನಿರಲ್ಲ, ಆಮೇಲೆ ಪಬ್ಲಿಕ್ ನಿಮಗೆ ಹೊಡಿತಾರ ಅಂತ ಈ ಥರ ಎಲ್ಲ ಹೇಳ್ಬಿಟ್ರು ನನಗೆ. ನಾನು ಹೇಳಿದೆ ಆಯ್ತಪ್ಪ ಬಿಡಿ, 4 ಜನ ತಾನೇ ಮಾತ್ರ ಆಗಿರೋದು, ನೀವು ಔಟ್ ಆಫ್ ಜೈಲು ಹೋಗ್ಬಿಟ್ಟು ಬಂದ ತಕ್ಷಣ ಕೊಡ್ತೀರಾ ಅಂದರೆ ಎಲ್ಲ ನಾನು ಪ್ರಾಮಿಸ್ ಮಾಡ್ತೀನಿ, ಇಲ್ಲಿ ಹೇಳ್ಬಿಡಿ ನೀವು ಏನೋ ಇಷ್ಟು ಜನದು ಅಂತ. 4 ಜನ ಮಾತ್ರ ಕಂಪ್ಲೇಂಟ್ ಇದೆ, 4 ಜನ ಮಾತ್ರ ನಾವು ಇಲ್ಲಿ ಕ್ಲಿಯರ್ ಮಾಡಿಬಿಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರು 4 ಜನ ಮಾತ್ರ ಅಲ್ಲಿ ಕ್ಲಿಯರ್ ಮಾಡಿಸಿದ್ರು. 4 ಲಕ್ಷ ರೂಪಾಯಿ ಅಲ್ಲಿ ಪೊಲ್ಯೂಷನ್ನಲ್ಲಿನೇ ಕ್ಲಿಯರ್ ಮಾಡ್ಬೋದು ಇವರು. ಕ್ಲಿಯರ್ ಮಾಡಿಬಿಟ್ಟು ಆಮೇಲೆ ನಮಗೆ ಹೇಳಿದ್ರು ಈ ಥರ ಆಚೆ ಬಂದ ತಕ್ಷಣ ನಾವು ನಿಮ್ಗೆ ಇದು ಮಾಡ್ತೀವಿ ಅಂತ. ನಮಗೆ ಅವ ಏನು ಕಾಲಿಗೆ ಏನು ಏಟಿತ್ತು, ಅದಕ್ಕೋಸ್ಕರ ಅವರು ಆಂಟಿಸೆಪ್ಟಿಕ್ ಬೇಲ್ ತಗೊಂಡ್ರು. ಇವರು 1 ತಿಂಗಳು ಜೈಲು ಹೋಗ್ಬಿಟ್ಟು ಆಚೆ ಬಂದರು. ಆಚೆ ಬಂದ ತಕ್ಷಣ ಕೃಷ್ಣಮೂರ್ತಿ ಅವರು ನಾನು ಅವರಿಗೆ ತಿರ್ಗಾ ಕೇಳೋದು ಶುರು ಮಾಡಿದೆ. ಸರ್ ಈ ಥರ ನೀವು ಹೇಳಿದ್ರಲ್ಲ ಪೊಲ್ಯೂಷನ್ನಲ್ಲಿ ಅವ್ರು ಪೊಲೀಸವರು ತಿಂದ್ಬಿಡ್ತಾರೆ ದುಡ್ಡು ಅಂತ, ಇವಾಗ ನಮಗೆ ಕೊಟ್ಬಿಡಿ ಸರ್, ಯಾಕಂದರೆ ಜನರು ನಮಗೆ ಬಿಡ್ತಾ ಇಲ್ಲ ಅಂತ ಕೇಳಿದ್ದಕ್ಕೆ, ಆಯಿತು ಸರ್ ನಾನು ಇವಾಗ ಮಾಡ್ತೀನಿ, ಮಂಡೇ ಮಾಡ್ತೀನಿ, ವೆಡ್ನೆಸ್ಡೇ ಮಾಡ್ತೀನಿ, ಮಂಡೇ ಈ ಥರ ರಿಪೀಟೆಡ್ ಬರೀ ಮಂಡೇ ವೆಡ್ನೆಸ್ಡೇ ಅಂತ ಅವರು ನಮಗೆ ಹೇಳ್ಕೊಂಡು ಬರ್ತಾ ಇದ್ರು ಇವಾಗ. ಸೊ 2022 7th ಸೆಪ್ಟೆಂಬರ್ನಲ್ಲಿ ಇವರು ಆನಂದರಾವ್ ನಮಗೆ ಅವ್ರ ಮನೆಗೆ ಕರೆದಿದ್ರು. ಇವರು ಆನಂದರಾವ್ ಕರೆದ್ಬಿಟ್ಟು ಏನು ಮಾಡಿದ್ರು, ಸರ್ ಈ ಥರ ಇದ್ದಿದ್ದಲ್ಲ, ಬನ್ನಿ ನಮ್ಮ ಕಡೆಯಿಂದ ನಾನು ನೀವು ಅಗ್ರಿಮೆಂಟ್ ಹೇಳಿದ್ರಲ್ಲ ನಾನು ಮಾಡ್ಕೊಡ್ತೀನಿ, ನಿಮ್ಗೆ ನಿಜವಾಗ್ಲೂ ಕೊಡಲೆ ನಾನು ಕೊಡ್ತೀನಿ ಅಮೌಂಟ್ ಅಂತ ಹೇಳ್ಬಿಟ್ಟು ಅಗ್ರಿಮೆಂಟ್ನಲ್ಲಿ ಅವ್ರು 40,000 ರೂಪಾಯಿ ಏನೇನು ತಗೊಂಡಿದ್ರು ಅದು 26 lakhs 80,000 ರುಪೀಸ್ದು ಅವರು ಅಗ್ರಿಮೆಂಟ್ ಮಾಡಿಕೊಟ್ರು ನಮ್ಗೆ. ಆ ಅಗ್ರಿಮೆಂಟ್ ಇಲ್ಲಿದೆ. ಇನ್ನೊಂದು ಅಗ್ರಿಮೆಂಟ್ ಕೃಷ್ಣಮೂರ್ತಿ ಅವ್ರು ಕೊಟ್ಟಿರೋದು ನಮಗೆ ಪೇಪರ್ಸ್ ಕೊಟ್ಟಿದ್ದಲ್ಲ ಅದರಲ್ಲಿ ಇದೆ. ಸೊ ಮಿಕ್ಕಿದ್ದು 50,25,000 ಇವರು ಕೃಷ್ಣಮೂರ್ತಿ ಅವರಿಗೆ ನಾನು ಕೊಟ್ಟಿರೋದು ನೀವು ಅವ್ರ ಹತ್ರನೇ ಕಲೆಕ್ಟ್ ಮಾಡ್ಕೊಬೇಕು ಅಂತ ಹೇಳ್ಬಿಟ್ರು. ಸೊ ಆಮೇಲೆ ತಿರ್ಗಾ ನಾನು ಇವ್ರಿಗೆ ಅದನ್ನು ಕಾಸು ಕೊಟ್ಟಿಲ್ಲ. ಅವರು ಕೃಷ್ಣಮೂರ್ತಿಗೆ ನಾನು ರಿಪೀಟ್ ನಾನು ಯಾವಾಗ ಕಾಲ್ ಮಾಡ್ತೀನಿ ಅವಾಗ ಕೃಷ್ಣಮೂರ್ತಿ ನನಗೆ ಮಂಡೇ ವೆಡ್ನೆಸ್ಡೇ ಅಂತ ಇದೇ ಥರ ಹೇಳ್ಕೊಂಡು ಬರ್ತಾ ಇದ್ರು. ಆನಂದ್ ಇವರು ಕೃಷ್ಣಮೂರ್ತಿ ಅವರು PA ಅಂತ ಹೇಳಿದ್ದೀನಿ ನಾನು ಫಸ್ಟ್ ಟೈಮ್. ಆಮೇಲೆ ಸೆಪ್ಟೆಂಬರ್ 2022 ಟಿಲ್ ಜನವರಿ 2023 ಇವರು ನಮಗೆ ಏನು ಕ್ಲಿಯರ್ ಮಾಡಿಲ್ಲ. ಇಲ್ಲಿ ಜನರು ನಮಗೆ ಬಿಡ್ತಾ ಇರಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಏನು ಮಾಡಿದೆ, 2023